ಹಾಯ್ ಎಲ್ರಿಗೂ ನಮಸ್ಕಾರ. 1 ಕೋಟಿ ದುಡ್ಡು ತಗೋ ಬಂದ್ಬಿಟ್ಟು ಒಂದು ಪೆನ್ ಡ್ರೈವ್ ಹಾಕ್ತಾರಲ್ಲ, ಆ ತರ ಸಿನಿಮಾ. ಬಡ್ಡಿ ಕಟ್ಟಕ್ಕೆ ನಿಮ್ ದುಡ್ಡು ಸಾಲಲ್ಲ. ಸ್ಟಾರ್ ದರ್ಶನ್ ಅವರಾಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ನಮ್ಮ ಸ್ಟಾರ್ಸ್ ಗಳನ್ನ ಬಳಸ್ಕೊಂಡಿದ್ದಾರೆ. ರಾಜಕೀಯ ನಾಯಕರುಗಳ ಹತ್ರ ಅಷ್ಟೇ ಕ್ಲೋಸ್ ಇದಾರೆ, ಅಷ್ಟೇ ಚೆನ್ನಾಗಿದ್ದಾರೆ. ನಮ್ದು ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ತರ ಅಂತ. ಕರ್ನಾಟಕ ರಾಜ್ಯದ ಬಜೆಟ್ಗೆ ತೊಂದರೆ ಆಗುವಂತಹ ಅಮೌಂಟ್ ಏನಲ್ಲ. ಸೂಪರ್ ಸ್ಟಾರ್ಸ್ ಸುಮ್ಮನಿಗೆ ಅದು ಝೀರೋ ಅಂತ ಅನ್ಸುತ್ತೆ. ನನ್ನದೇನಾದ್ರೂ ತಪ್ಪಿದ್ರೆ ಕಾಮೆಂಟ್ ಬಾಕ್ಸ್ ನಿಮ್ಗೆ ಓಪನ್ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನನಗೊತ್ತು ಎಲ್ಲ ತಮ್ಲೈನ್ ನೋಡ್ಕೊಂಡ್ ಬಂದಿದ್ದೀರಾ, ಏನು ಸಿನಿಮಾದಲ್ಲಿ ಹೀರೋ ಆದವರು ಸಿನಿಮಾದವರಿಗೆ ಯಾಕೆ ಝೀರೋ ಆಗಿದ್ದಾರೆ ಅಂತ. ಇಲ್ಲಿ ನಾನು ಹೇಳಕ್ ಹೊರಟಿರೋದೇನು ಅಂತಂದ್ರೆ, ಹೀರೋಗಳು ಅಂದಾಗ ಅವ್ರಿಗೆ ಅಭಿಮಾನಿಗಳಿರ್ತಾರೆ, ಅವ್ರ ಅಭಿಮಾನಿಗಳೇ ನೋಡೋದು ವಿಡಿಯೋನ. ನನಗೆ ಗೊತ್ತು, ನಿಮ್ಮ ಹೀರೋಗಳ ಮೇಲೆ ನಿಮ್ಗೆ ಪ್ರೀತಿ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರನ್ನ ಆ ಲೆವೆಲ್ಗೆ ಪೂಜಿಸ್ತಿರ್ತೀರಾ, ಪ್ರೀತಿಸ್ತಿರ್ತೀರಾ. ಒಬ್ಬ ಸ್ಟಾರ್ ಅಂದ್ರೆ ಅವರಿಗೆ ಆದಂತಹ ಫಾಲೋವರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ನಾನು ಇವತ್ತು ಮಾತಾಡೋಕೆ ಹೊರಟಿರೋದು ಸುಮ್ಮನೆ ಏನೋ ವ್ಯೂಸ್ಗೋಸ್ಕರ ಅವ್ರ ಫೋಟೋಗಳೆಲ್ಲ ಹಾಕ್ಬಿಟ್ಟು ನಾನೇನೋ ವ್ಯೂಸ್ ತಗೊಂಡ್ಬಿಡ್ಬೇಕು, ನಂದು ಯೂಟ್ಯೂಬ್ ಚಾನಲ್ಲು ಬೇರೆ ಲೆವೆಲ್ಗೆ ಹೋಗ್ಬೇಕು ಅಂತ ನಾನು ಮಾತಾಡ್ತಿಲ್ಲ. ಇಲ್ಲಿರುವಂತಹ ಒಂದು ಸಿಚುವೇಶನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನನ್ನದೇನಾದ್ರೂ ತಪ್ಪಿದ್ರೆ ಕಾಮೆಂಟ್ ಬಾಕ್ಸ್ ನಿಮ್ಗೆ ಓಪನ್ ಇರುತ್ತೆ. ಸೊ ನೀವು ಕಾಮೆಂಟ್ ಅಲ್ಲಿ ನನ್ನ ಹತ್ರ ಮಾತಾಡ್ಬೋದು. ಮೊದಲನೇದಾಗಿ ನಾನು ಹೇಳಕ್ ಹೊರಟಿರೋದು ಸೂಪರ್ ಸ್ಟಾರ್ಸ್. ಸೂಪರ್ ಸ್ಟಾರ್ಸ್ ಅಂದಾಗ ಅವರಿಂದ ಫ್ಯಾನ್ಸ್ ಫಾಲೋಯಿಂಗ್ ಇರುತ್ತೆ, ಅವರಿಗೆ ಆದಂತಹ ಒಂದು ಮರ್ಯಾದೆ ಇರುತ್ತೆ, ಅವರಿಗೆ ಆದಂತಹ ಒಂದು ಸ್ಥಾನಮಾನ ಇರುತ್ತೆ ಕನ್ನಡ ಇಂಡಸ್ಟ್ರಿ. ನಾನು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಕನ್ನಡ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ಗಳು ಕೆಲವರು, ಅಥವಾ ಎಲ್ಲರೂ ಕೂಡ, ಎಲ್ಲರಿಗೂ ಹೇಳ್ಬೇಕಾಗುತ್ತೆ, ಕೆಲವರು ಅಂತ ಹೇಳಕ್ಕೆ ಆಗಲ್ಲ. ಯಾರ್ಯಾರು ಸೂಪರ್ ಸ್ಟಾರ್ಗಳಿದ್ದಾರೆ ಇವರಿಗೆಲ್ಲರಿಗೂ ಒಂದೊಂದು ಘನತೆ, ಸ್ಥಾನಮಾನ ಪ್ರತಿಯೊಂದು ಕನ್ನಡ ಸಿನಿಮಾದಿಂದಲೇ ಸಿಕ್ಕಿರುವಂಥದ್ದು. ಕನ್ನಡ ಸಿನಿಮಾದಿಂದಲೇ ಸಿಕ್ಕಿರುವಂಥದ್ದು ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ, ಅವರಲ್ಲಿರುವ ಒಂದು ಪ್ರತಿಭೆ ತೋರಿಸಿದ್ದಾರೆ. ಆ ಪ್ರತಿಭೆ ಜನಗಳಿಗೆ ಇಷ್ಟ ಆಗಿ, ಜನ ಅವ್ರನ್ನ ತುಂಬಾ ಇಷ್ಟಪಟ್ಟು ಅವರಿಗೆ ಫ್ಯಾನ್ಸ್ ಆಗಿ ಅವರ ಸಿನಿಮಾನ ನೋಡಿ ಅವರಿಗೆ ಪ್ರೋತ್ಸಾಹ ನೀಡಿ ಅವ್ರನ್ನ ಇಲ್ಲಿವರೆಗೂ ಬೆಳೆಸಿದ್ದಾರೆ. ಒಂದು ಸ್ಟಾರ್ ಗಿರಿನ ನೀಡಿದ್ದಾರೆ. ನಾರ್ಮಲ್ ಮನುಷ್ಯ ಅನ್ನೋರ್ನ ಸೆಲೆಬ್ರಿಟಿಯಾಗಿ ಮಾಡಿದ್ದಾರೆ. ಅವರು ದೊಡ್ಡ ಸೆಲೆಬ್ರಿಟಿ ಆಗಿರ್ತಾರೆ. ಓಕೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಆಗಿರ್ಬೋದು, ಹಾಗೆ ತುಂಬಾ ಜನ ಇದ್ದಾರೆ. ದುನಿಯಾ ವಿಜಯ್ ಆಗಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರ್ಬೋದು, ಡಾಲಿ ಧನಂಜಯ್ ಆಗಿರ್ಬೋದು, ನವರಸ ನಾಯಕ ಜಗ್ಗೇಶ್ ಆಗಿರ್ಬೋದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಗಿರ್ಬೋದು, ಇವಾಗ ಇರುವಂತಹ ಹೊಸಬ್ರು ನೀನಾಸಂ ಸತೀಶ್ ಆಗಿರ್ಬೋದು, ಅಥವಾ ವಸಿಷ್ಠ ಸಿಂಹ ಆಗಿರ್ಬೋದು, ಲೂಸ್ ಮಾದ ಯೋಗಿ ಇರ್ಬೋದು, ದಿಗಂತ್ ಅವ್ರು ಇರ್ಬೋದು, ಹಾಗೆ ತುಂಬಾ ಜನ ಇಂಡಸ್ಟ್ರಿಲಿ ಸ್ಟಾರ್ಗಳಂತ ಇದೆ. ಇವತ್ತು ನಾನು ಹೇಳಕ್ಕೆ ಹೊರಟಿರುವಂತಹ ವಿಚಾರ ಒಬ್ಬ ಅನ್ನದಾತನ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ. ಪ್ರೊಡ್ಯೂಸರ್ಗೆ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾಗೆ ಅವನ್ ದುಡ್ಡು ಹಾಕ್ತಾನೆ. ಆ ದುಡ್ಡನ್ನ ಫಸ್ಟ್ ಸಿನಿಮಾನ ನಂಬ್ಕೊಂಡು ಹಾಕುವಂಥದ್ದು ಪ್ರೊಡ್ಯೂಸರೇ. ಹೆಂಗೆ ಅಂತ ಹೇಳಿದ್ರೆ, ನೀವು 1 ಕೋಟಿ ದುಡ್ಡು ತಗೋ ಬಂದ್ಬಿಟ್ಟು ಒಂದು ಪೆನ್ ಡ್ರೈವ್ ಹಾಕ್ತಾರಲ್ಲ, ಆ ತರ ಸಿನಿಮಾ. 1 ಕೋಟಿ ದುಡ್ಡನ್ನ ತಗೋ ಬಂದ್ಬಿಟ್ಟು ಒಂದು ಪೆನ್ ಡ್ರೈವ್ ಅಲ್ಲಿ ಅಷ್ಟಿಗೆ ತುಂಬಿಸ್ಕೊಳ್ತೀವಿ ಒಂದು ಸಿನಿಮಾನ. ಆ ಸಿನಿಮಾ ಸೇಲ್ ಮಾಡೋದು ಅಥವಾ ಪಬ್ಲಿಷ್ ಮಾಡೋದು ಅಥವಾ ಥಿಯೇಟ್ರಿಗೆ ಬಿಡೋದು, ಅದರಿಂದ ದುಡ್ಡು ಮಾಡೋದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಆ ಸಿನಿಮಾಗೆ ದುಡ್ಡು ಹೇಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಬೇಸಿಕ್ ಆಗಿ ಒಂದು ಥಿಯೇಟರ್ ಇಂದ ಬರುತ್ತೆ, ಒಂದು ಆಡಿಯೋ ರೈಟ್ಸ್ ಬರುತ್ತೆ, ಒಂದು ಡಬ್ಬಿಂಗ್ ರೈಟ್ಸ್ ಬರುತ್ತೆ, ರಿಮೇಕ್ ರೈಟ್ಸ್ ಬರುತ್ತೆ. ಅದು ಬಿಟ್ರೆ ಕೊನೆಯಲ್ಲಿ ಉಳಿಯೋದು ಸಬ್ಸಿಡಿ. ಇವಾಗಿರುವ ಸಿಚುಯೇಷನ್ ಅಲ್ಲಿ ನಿಮಗೆ ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ ಹೊಸಬ್ರು ಸಿನಿಮಾ ಹೋಗ್ತಿಲ್ಲ, ಆಮೇಲೆ ಆಡಿಯೋ ರೈಟ್ಸ್ಗಳನ್ನ ಆಡಿಯೋ ಕಂಪ್ನಿಗಳು ತಗೊಳ್ತಿಲ್ಲ, ಡಬ್ಬಿಂಗ್ ರೈಟ್ಸ್ಗಳು ಸಿಗ್ತಿಲ್ಲ, ರಿಮೇಕ್ ರೈಟ್ಸ್ಗಳು ಸಿಗ್ತಿಲ್ಲ, ಬೇರೆ ಯಾವ್ದಾದ್ರು ರೈಟ್ಸ್ಗಳು, ಸ್ಯಾಟಲೈಟ್ ರೈಟ್ಸ್ಗಳು ಸಿಗ್ತಿಲ್ಲ. ಈ ರೀತಿಯ ರೈಟ್ಸ್ಗಳು ಸಿಗದೆ ಇದ್ದಾಗ ಕೊನೆಗುಳಿಯುವಂಥದ್ದು ಪ್ರೊಡ್ಯೂಸರ್ ಪಾಲಿಗೆ ಸಬ್ಸಿಡಿ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಬ್ಸಿಡಿ ಬಂದು 6 ವರ್ಷಗಳಾಯಿತು. ಹೇಳ್ತಾ ಇದ್ದಾರೆ 2019-20 ಆಗ್ತಾ ಇದೆ, ಕೊಡ್ತಾ ಇದೀವಿ ಅಂತ. ಇನ್ನೂ ಬಂದಿಲ್ಲ, ಆಗ್ತಾ ಇದೆ ಅಷ್ಟೇ, ಪ್ರೋಸೆಸ್ ಆಗ್ತಾ ಇದೆ. 6 ವರ್ಷ ಸಬ್ಸಿಡಿ, 6 ವರ್ಷದ ಸಬ್ಸಿಡಿ ಇನ್ನೂ ಬಂದಿಲ್ಲ ಅಂದ್ರೆ 6 ವರ್ಷದ ಅಂದ್ರೆ 5 ವರ್ಷದ ಹಿಂದೆ ಮಾಡಿರುವಂತ ಸಿನಿಮಾ ಮಾಡಿರ್ತಾರೆ ಒಬ್ಬ ಪ್ರೊಡ್ಯೂಸರ್ ಅನ್ಕೊಳ್ಳಿ. ಒಂದು ಬಜೆಟ್ ಒಂದು 30 ಲಕ್ಷನೋ 40 ಲಕ್ಷನೋ 50 ಲಕ್ಷನೋ ಸಿನಿಮಾ ಮಾಡಿರ್ತಾರೆ. ಆ ಪ್ರೊಡ್ಯೂಸರು ಈ ಸಬ್ಸಿಡಿಯನ್ನು ನಂಬ್ಕೊಂಡು ಒಂದಷ್ಟು ಅಮೌಂಟ್ ತಂದಿರ್ತಾರೆ.
ಸಿನಿಮಾಗೆ ಹಾಕಿರ್ತಾರೆ. ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಟೆಕ್ನಿಷಿಯನ್ಸ್ನೇ ಯೂಸ್ ಮಾಡ್ಕೊಂಡು ಕನ್ನಡ ಸಿನಿಮಾ ಮಾಡಿರ್ತಾರೆ. ಸೊ ಸಬ್ಸಿಡಿನ ನೀವು 6 ವರ್ಷದ ನಂತರ ಕೊಟ್ರೆ ಅವರು ಅದನ್ನು ನಂಬ್ಕೊಂಡು ಎಷ್ಟು ಜನಗಳ ಒಂದು ಬಡ್ಡಿಗೆ ತಂದಿರ್ತಾರೆ ಅಂದ್ರೆ, ಸೊ ಅಲ್ಲಿ ಬಡ್ಡಿ ಕಟ್ಟಕ್ಕೆ ನಿಮ್ ದುಡ್ಡು ಸಾಲಲ್ಲ. ಒಂದು ನೀವು ಸಬ್ಸಿಡಿನ ಕೊಡ್ತಾ ಇರೋದು ಸಹಾಯಧನ ಅಂತ. ಸೊ ನೀವು ಈಗ ಹೆಂಗೆ ಅಂತಂದ್ರೆ, ನಾವು ಇವತ್ತಿನ ಊಟ ಇವತ್ತು ತಿಂದ್ರೆ ನಾವು ಬದುಕಿರ್ತೀವಿ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು 12 ದಿವಸ ಬಿಟ್ರೆ ಏನೋ ಸತ್ತೋಗ್ಬಿಡ್ತೀವಿ ಅನ್ನೋ ತರ ಇರುತ್ತೆ ಅಲ್ವಾ. ಸೊ ಅದೇ ರೀತಿ ಅವಾಗ ಊಟಕ್ಕೆ ಬೇಕಾಗಿರೋ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಅದು ಗಾದೆನೇ ಇದೆ, ಅದು ಒಂದಷ್ಟು ಜನಕ್ಕೆ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಆ ಕಷ್ಟಕ್ಕೆ ಅವನಿಗೆ ಆ ವರ್ಷ ಅವನ್ ಸಿನಿಮಾ ಮಾಡಿರ್ತಾನೆ, ಒಬ್ಬ ನಿರ್ಮಾಪಕ ಒಬ್ರು ಸಿನಿಮಾ ಮಾಡಿರ್ತಾರೆ. ಆ ವರ್ಷ ಅವ್ರು ಸಿನಿಮಾ ಮಾಡಿದಾಗ ಆ ಸಿನಿಮಾ ಫ್ಲಾಪ್ ಆಗಿ ಅಥವಾ ₹1 ದುಡ್ಡು ಬಂದಿಲ್ದಾಗ ಒಂದು ಸಹಾಯ ಆಗ್ಬೇಕು ಅಂತ ಸಹಾಯಧನ ರೂಪದಲ್ಲಿ ಕೊಡುವಂಥದ್ದು ಸಬ್ಸಿಡಿ. ಸಹಾಯಧನ ನೀವು ಕೊಡದಲ್ಲೇ 6 ವರ್ಷ ಆಗಿದೆ ಸ್ಯಾಂಕ್ಷನ್ ಮಾಡಕ್ಕೆ ಅಂದ್ರೆ, ಸೊ ನೀವೇ ಅರ್ಥ ಮಾಡ್ಕೋಬೇಕು ಅದು ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ತರ ಅಂತ. ಸೊ ಇಲ್ಲಿ ಏನಪ್ಪಾ ಸ್ಟಾರ್ಸ್ಗಳದೇನು, ಇಲ್ಲಿ ಸಬ್ಸಿಡಿ ಕೊಟ್ಟಿಲ್ಲ ಅಂದ್ರೆ ನಿಮ್ ಗೌರ್ನಮೆಂಟ್ ನ ಕೇಳಬೇಕು. ಕರೆಕ್ಟ್ ಪಾಯಿಂಟ್. ಹೌದು, ಸಬ್ಸಿಡಿ ಕೊಟ್ಟಿಲ್ಲ ಅಂದ್ರೆ ನಾವು ಗೌರ್ಮೆಂಟ್ ನ ಕೇಳಬೇಕು. ಬಟ್ ನಮ್ಮ ಹತ್ರ ಇರುವಂತಹ ಸ್ಟಾರ್ಸ್ಗಳನ್ನ, ನಮ್ಮ ಸಿನಿಮಾದ ಸ್ಟಾರ್ಸ್ಗಳನ್ನ ಇದೇ ಗೌರ್ಮೆಂಟ್ ನ ನಡೆಸ್ತಿರುವಂತಹ ಒಂದಷ್ಟು ನಾಯಕರು, ಅಂದ್ರೆ CM ಆಗಿರ್ಬೋದು, ಇವಾಗಿರೋ ಡೆಪ್ಯೂಟಿ CM ಆಗಿರ್ಬೋದು, ಬೇರೆ ರಾಜಕೀಯ ದಿಗ್ಗಜರಾಗಿರ್ಬೋದು, ಅವರೆಲ್ಲ ಅವರ ಕ್ಯಾನ್ವಾಸ್ಗೆ ಕರ್ಕೊಂಡೋಗಿ ಅವ್ರನ್ನ ಬಳಸ್ಕೊಂಡಿರ್ತಾರೆ. ಸೊ ನಮ್ಮ ಸ್ಟಾರ್ಸ್ಗಳು ಕೂಡ ಕ್ಯಾನ್ವಾಸ್ಗೆ ಹೋಗಿದ್ದಾರೆ. ನಾನು ಅದನ್ನ ಫೋಟೋಗಳನ್ನ ಹಾಕ್ತೀನಿ. ಯಾರ್ಯಾರ ಜೊತೆ ಒಂದು ವೋಟಿಂಗ್ ಕ್ಯಾಂಪೇನಿಂಗ್ ಮಾಡಕ್ಕೆ, ವೋಟಿಂಗ್ ಕ್ಯಾನ್ವಾಸ್ ಮಾಡಕ್ಕೆ, ಇವ್ರಿಗೆ ವೋಟ್ ಹಾಕಿ ಅಂತ ಹೇಳಕ್ಕೆ, ಜನಪರ ಪ್ರಚಾರಕ್ಕೆ ನಮ್ಮ ಸ್ಟಾರ್ಸ್ಗಳನ್ನ ಬಳಸ್ಕೊಂಡಿದ್ದಾರೆ. ಸೊ ಅದೇ ಸ್ಟಾರ್ಸ್ಗಳು ಇವ್ರಿಗೆ ಕ್ಲೋಸ್ ಇದ್ದೇ ಇರ್ತಾರೆ. ನೋಡಿ, ಇಲ್ಲಿ ನೋಡ್ತಿರೋ ಹಾಗೆ ಸುದೀಪ್ ಸರ್ ಸುಮಾರು ಪೊಲಿಟಿಷಿಯನ್ ಕ್ಯಾನ್ವಾಸ್ಗೆ ಹೋಗಿದ್ದಾರೆ. ತುಂಬ ಜನಗಳ ಹತ್ರ ಕ್ಲೋಸ್ ಇದ್ದಾರೆ. ದರ್ಶನ್ ಸರು ಅಷ್ಟೇ ತುಂಬ ಕ್ಯಾನ್ವಾಸ್ಗಳಿಗೆ ಹೋಗಿದ್ದಾರೆ. ಯಶ್ ಸರು ಅಷ್ಟೇ ತುಂಬ ಕ್ಯಾನ್ವಾಸ್ಗಳಿಗೆ ಹೋಗಿದ್ದಾರೆ. ಹಾಗೆ ತುಂಬ ಜನಕ್ಕೆ ಕ್ಲೋಸ್ ಇದ್ದಾರೆ. ಸುಮಲತಾ ಮೇಡಮ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಸೊ ಧ್ರುವ ಸರು ಅಷ್ಟೇ ಒಂದಷ್ಟು ಜನಕ್ಕೆ ಪ್ರಚಾರ ಮಾಡಿದ್ದಾರೆ. ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಹಾಗೆ ಜಗ್ಗೇಶ್ ಅವರು ಆಲ್ರೆಡಿ ಪೊಲಿಟಿಕ್ಸಲ್ಲಿದ್ದಾರೆ. ಉಪೇಂದ್ರ ಅವರು ಕೂಡ ಪ್ರಜಾಕೀಯ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ, ಆದರೂ ಅವರಿಗೆ ಪೊಲಿಟಿಕಲಲ್ಲಿ ಕ್ಲೋಸ್ ಇದ್ದಾರೆ. ಗಣೇಶ್ ಸರು ಕೂಡ ಪೊಲಿಟಿಕಲಲ್ಲಿ ಚೆನ್ನಾಗಿದ್ದಾರೆ. ಲೂಸ್ ಮಾದ ಯೋಗಿ ಕೂಡ ಪೊಲಿಟಿಕಲಿ ಚೆನ್ನಾಗಿದ್ದಾರೆ. ದಿಗಂತ್ ಅವರು ಕೂಡ ಪೊಲಿಟಿಕಲಲ್ಲಿ ಬೇರೆಯವರಿಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಡಾಲಿ ಧನಂಜಯ್ ಕೂಡ ಪೊಲಿಟಿಕಲಲ್ಲಿ ಬೇರೆಯವರಿಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡದ ಸೂಪರ್ ಸ್ಟಾರ್ಗಳು ಏನಿದ್ದಾರೆ ಅವರೆಲ್ಲ ರಾಜಕೀಯ ನಾಯಕರುಗಳ ಹತ್ರ ಅಷ್ಟೇ ಕ್ಲೋಸ್ ಇದ್ದಾರೆ, ಅಷ್ಟೇ ಚೆನ್ನಾಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ಗೆ ತೊಂದರೆ ಆಗುವಂತಹ ಅಮೌಂಟ್ ಏನಲ್ಲ ಸಬ್ಸಿಡಿ ವಿಚಾರ. ಓಕೆ, ಬಟ್ ನಮ್ಮ ಸೂಪರ್ ಸ್ಟಾರ್ಗಳು ಹೋಗಿ ಅವ್ರ ಹತ್ರ ಮಾತಾಡಿ ಒಂದು ಮನವಿ ಮಾಡಿದ್ರೆ ನಾಳೆನೆ ಸಬ್ಸಿಡಿ ಸ್ಯಾಂಕ್ಷನ್ ಆಗುತ್ತೆ. ಅಷ್ಟು ಕೆಪಾಸಿಟಿ ನಮ್ಮ ಕನ್ನಡ ಸೂಪರ್ ಸ್ಟಾರ್ಗಳಿಗಿದೆ. ಬಟ್ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಏನಕ್ಕೋ ಗೊತ್ತಿಲ್ಲ, ಯಾರೋ ಸ್ಯಾಂಡಲ್ವುಡ್ ನ ಲೀಡ್ ಮಾಡಕ್ಕೆ ಒಬ್ರು ದೊಡ್ಡ ವ್ಯಕ್ತಿನೇ ನಿಂತ್ಕೋಬೇಕು, ಸೀನಿಯರ್ಸೇ ಆಗಿರ್ಬೇಕು, ಅವರೇ ಸ್ಯಾಂಡಲ್ವುಡ್ ನ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು, ಸ್ಯಾಂಡಲ್ವುಡ್ ಸಮಸ್ಯೆಗಳನ್ನ ಅವರೇ ಕ್ಲಿಯರ್ ಮಾಡಬೇಕು. ಆ ತರ ಇಟ್ಕೋಬೇಡಿ ದಯವಿಟ್ಟು. ಯಾಕಂದ್ರೆ ಒಬ್ರು ಯಾರೋ ಮಾಡ್ಲಿಲ್ಲ, ಒಬ್ರು ಯಾರೋ ಸೀನಿಯರ್ ಇದಾರೆ, ಅವ್ರ ಕೈಲಿ ಆಗ್ತಿಲ್ಲ ಅಂದ್ರೆ ಇನ್ನೊಬ್ರು ಇನಿಷಿಯೇಟಿವ್ ತಗೊಳ್ಳಿ. ಒಂದು ಕಲಾವಿದರ ಸಂಘ ಅಂತಿದೆ, ಒಂದು ಡೈರೆಕ್ಟರ್ ಅಸೋಸಿಯೇಷನ್ ಅಂತಿದೆ, ಒಂದು ಫಿಲ್ಮ್ ಚೇಂಬರ್ ಅಂತ ಇದೆ. ಇಷ್ಟೆಲ್ಲ ಇದ್ದು ನಿಮ್ಮನ್ನ ಸ್ಟಾರ್ಸ್ ಮಾಡಿರುವಂತಹ ಜನಗಳು, ಅದೇ ರೀತಿ ಕನಸುಗಳನ್ನ ಕಟ್ಕೊಂಡ್ ಬಂದಿರುವಂತಹ ಹೊಸ ಪ್ರೊಡ್ಯೂಸರ್ಗಳು, ಇವರಿಗೆಲ್ಲ ಒಂದು ಬೆಂಬಲವಾದಂತ ಸಹಾಯಧನ ನಿಮ್ ಕೈಲಿ ಕೊಡ್ಸಕ್ ಆಗ್ಲಿಲ್ಲ ಅಂದ್ರೆ ನನ್ನ ಕಣ್ಣಿಗೆ ಅದು 0 ಅಂತ ಅನ್ಸುತ್ತೆ. ಯಾವುದೇ ಹೀರೋಗಳ ಫ್ಯಾನ್ಸ್ಗಳು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ನಾನು ಕನ್ನಡದ ಅಪ್ಪಟ ಭಕ್ತ, ನಾನು ಕನ್ನಡ ಸಿನಿಮಾದ ಅಪ್ಪಟ ಭಕ್ತ. ನಾನು ಪ್ರತಿಯೊಬ್ಬ ಸ್ಟಾರ್ಸ್ನು ಫಾಲೋ ಮಾಡ್ತೀನಿ. ಯಾಕಂದ್ರೆ ಎಲ್ಲ ನಮ್ಮ ಕನ್ನಡಿಗರು ಎಲ್ಲ ಟ್ಯಾಲೆಂಟೆಡ್, ಒಂದೊಂದು ವಿಚಾರದಲ್ಲಿ ಇಷ್ಟ ಆಗ್ತಾರೆ. ಏನಂದ್ರೆ ಒಬ್ರದ್ದು ಆಕ್ಟಿಂಗ್ ಇಷ್ಟ ಆಗ್ಬೋದು, ಒಬ್ರು ಸ್ಟೈಲ್ ಇಷ್ಟ ಆಗ್ಬೋದು, ಒಬ್ರು ಸ್ಮೈಲ್ ಇಷ್ಟ ಆಗ್ಬೋದು, ಸಾಂಗ್ ಮೇಕಿಂಗ್ ಅಲ್ಲಿ ಅವ್ರು ಕೊಡುವಂತ ಎಕ್ಸ್ಪ್ರೆಷನ್ಸ್ ಇಷ್ಟ ಆಗ್ಬೋದು. ಪ್ರತಿಯೊಬ್ಬ ಆರ್ಟಿಸ್ಟ್ ಅಲ್ಲೂ ಒಂದೊಂದು ಕ್ವಾಲಿಟೀಸ್ ಇರುತ್ತೆ, ಆ ಕ್ವಾಲಿಟೀಸ್ ಇಷ್ಟ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಪರ್ಸನಲ್ ಆಗಿ ಯಾವ ಸ್ಟಾರ್ಸ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಾನು ಮಾತಾಡ್ತಿರುವಂತದ್ದು ನಮ್ಮ
ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ದೊಡ್ಡ ನಿರ್ಮಾಪಕರದ್ದು ಬಿಡಿ, ದೊಡ್ಡ ಸ್ಟಾರ್ಸ್ ಇರ್ತಾರೆ, ಅವ್ರದ್ದು ಸಿನಿಮಾ ದುಡ್ಡಾಗುತ್ತೆ ಅಥವಾ ಒಂದು ಸಿನಿಮಾ ದುಡ್ಡಾಗಲ್ಲ ಇನ್ನೊಂದು ಸಿನಿಮಾ ದುಡ್ಡಾಗುತ್ತೆ. ಸೊ ಅಲ್ಲಿ ಓಕೆ ಅವ್ರು ಮಾಡ್ಕೊಂತಾರೆ ಏನಾದ್ರು. ಬಟ್ ಒಂದು ಚಿಕ್ಕ ಬಜೆಟ್ ಅಲ್ಲಿ ಒಂದು 50 ಲಕ್ಷದಲ್ಲಿ 1 ಕೋಟಿಲಿ 1.5 ಕೋಟಿ 2 ಕೋಟಿ ಒಳಗೆ ಸಿನಿಮಾ ಮಾಡಿರ್ತಾರೆ. ಹೊಸ ಹೀರೋ ಹಾಕೊಂಡು ಹೊಸಪನೇನೋ ಮಾಡಬೇಕು, ಹೊಸ ಸೀರಿಯಲ್ ಹೀರೋ ತಗೊಂಡ್ಬಂದಿರ್ತಾರೆ, ಹೊಸ ಹೀರೋಯಿನ್ ತಗೊಂಡ್ಬಂದಿರ್ತಾರೆ, ಹೊಸದಾಗಿ ಡೈರೆಕ್ಟರ್ ತಗೊಂಡ್ಬಂದಿರ್ತಾರೆ, ಹೊಸ ಟೆಕ್ನಿಷಿಯನ್ಸ್ ತಗೊಂಡ್ಬಂದಿರ್ತಾರೆ, ಹೊಸದಾಗಿ ಮೇಕಪ್ ಮ್ಯಾನ್ ಬಂದಿರ್ತಾರೆ, ಲೈಟ್ ಯೂನಿಟ್ಸ್ ಬಂದಿರುತ್ತೆ. ಪ್ರತಿಯೊಬ್ರು ನಮ್ಮ ಕನ್ನಡಿಗ ಕಾರ್ಮಿಕರುಗಳನ್ನೇ ಹಾಕೊಂಡು ಕನ್ನಡ ಸಿನಿಮಾ ಮಾಡಿರ್ತಾರೆ. ಅವ್ರಿಗೊಂದು ಸಬ್ಸಿಡಿ ಕೊಡ್ಸಕ್ಕಾಗ್ಲಿಲ್ಲ ಅಂದ್ರೆ ನಾವು ಕನ್ನಡಿಗರಾಗಿ ನೀವೇ ಅನ್ಕೋಬೇಕು ವ್ಯೂವರ್ಸು, ನಾವು ಕನ್ನಡಿಗರಾಗಿ ನಾವು ಬೆಳೆಸಿರುವಂತಹ ಕನ್ನಡದ ನಟರು ಈ ಕನ್ನಡ ಇಂಡಸ್ಟ್ರಿಯ ಈ ಚಿಕ್ಕ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕಾಗ್ತಿಲ್ಲ ಅಂದ್ರೆ ಇದಕ್ಕೆ ಏನಂತ ಹೇಳ್ಬೋದು ಹೇಳಿ, ನೀವೇ ಏನಂತ ಹೇಳ್ಬೋದು? ಆಕ್ಚುಲಿ ಇದು ಚಿಕ್ಕ ಪ್ರಾಬ್ಲಮ್. ಇವರಿಗೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ನಾನು ಹೇಳ್ತಿರೋ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ, ಕೆಲವು ಸ್ಟಾರ್ ನಟರುಗಳಿಗೆ ಅವರಿಗೆ ಆದಂತಹ ಒಂದೊಂದು ಪಕ್ಷದಲ್ಲಿ ಪೊಸಿಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಬೇಡ ಅವ್ರ ಪೊಸಿಷನ್ ಯೂಸ್ ಮಾಡ್ಕೊಳ್ಳೋದು ಬೇಡ. ಓಕೆ, ಎಲ್ಲರೂ ಒಗ್ಗೂಡಿ ಒಂದ್ ಕಡೆ ನಿಂತ್ಕೊಂಡು ಹೋಗ್ಬಿಟ್ಟು ಒಂದು ಮನವಿ ಕೊಟ್ರೆ ಇಮ್ಮಿಡಿಯೇಟ್ಲಿ ನಾಳೆನೇ ಸ್ಯಾಂಕ್ಷನ್ ಆಗುತ್ತೆ ರೀ. ಇವರಿಗಿರುವಂತಹ ರಾಜಕೀಯ ಸ್ನೇಹಿತರು ಅಥವಾ ಏನು ಇವಾಗಿರುವಂತಹ CM ಆಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರತಿಯೊಬ್ಬ ಆರ್ಟಿಸ್ಟ್ ಕ್ಲೋಸ್ ಇದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರತಿಯೊಬ್ಬ ರಾಜಕೀಯ ನಾಯಕರ ಹತ್ರ ಕ್ಲೋಸ್ ಇದ್ದಾರೆ. ಇವ್ರುಗಳು ಹೋಗ್ಬಿಟ್ಟು ನಾಳೆ ಒಂದು ಮಾತು ಹೇಳಿ ಒಂದು ರಿಕ್ವೆಸ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಸಬ್ಸಿಡಿನ ಕ್ಲಿಯರ್ ಮಾಡ್ಕೊಡಿ ಅಂದ್ರೆ ಇಟ್ ವಿಲ್ ಬಿ 1 ಮಂತ್ ಒಳಗೆ ಕಂಪ್ಲೀಟ್ ಆಗುತ್ತೆ ಅಂತ ನನ್ನ ಭಾವನೆ. ಸೊ ನನ್ನ ಕಂಪ್ಲೀಟ್ ರಿಕ್ವೆಸ್ಟ್ ಏನು ಅಂದ್ರೆ ಜನಗಳು ಮಾಡಬೇಕಾಗಿರುವಂತದ್ದು ಇದು. ಈ ವಿಡಿಯೋನ ಅವ್ರಿಗೆ ತಲುಪಿಸ್ತಿರೋ, ಈ ವಿಚಾರನ ಅವ್ರಿಗೆ ತಲುಪಿಸ್ತಿರೋ ಗೊತ್ತಿಲ್ಲ. ಒಟ್ರಾಸಿ ಶೇರ್ ಆಗಿ ಒಂದಷ್ಟು ಹೀರೋಗಳಿಗೆ ವಿಚಾರ ಗೊತ್ತಾಗ್ಬೇಕು. ನಮ್ಮಿಂದ ಆಗತ್ತೆ ಅನ್ನೋರು ಹಾಗೆ ಆಗುತ್ತೆ, ನಮ್ಮಂತ ಆಗತ್ತೆ ಅಂತಲ್ಲ, ಹಾಗೆ ಆಗತ್ತೆ. ಯಾಕಂದ್ರೆ ಅವ್ರಿಗೆ ಇರುವಂತಹ ಕೆಪಾಸಿಟಿ. ಅವ್ರ ಹಿಂದೆ ಅವ್ರ ಮುಂದೆ ನಿಂತ್ಕೊಂಡ್ರು, ಒಂದು ಕಡೆ ಒಂದು ಫಂಕ್ಷನ್ ಹತ್ರ ನಿಂತ್ಕೊಂಡ್ರು ಅಂದ್ರೆ ಕೋಟಿ ಜನ ಸೇರ್ತಾರೆ ಅಂದ್ರೆ ಸೆಲೆಬ್ರಿಟೀಸ್ಗಳಿಗೆ ಅಷ್ಟು ಶಕ್ತಿ ಇದೆ. ಜಸ್ಟ್ 6 ವರ್ಷದ ಸಿನಿಮಾಗಳ ಸಬ್ಸಿಡಿನ ಕ್ಲಿಯರ್ ಮಾಡ್ಸೋಕೆ ಆಗಲ್ಲ ಅನ್ನೋದು ಇಂಪಾಸಿಬಲ್ ಅಂತ ಹೇಳ್ಬೋದು. ಅದು ನಾವು ಅನ್ಕೊಳಕ್ಕೆ ಆಗಲ್ಲ, ಇವ್ರ ಕೈಲಿ ಮಾಡಕ್ಕೆ ಆಗಲ್ಲ ಅಂತ. ಸೊ ಇವ್ರು ಆರಾಮ್ಸೆ ಮಾಡ್ಬೋದು. ಸೊ ನೀವು ಕೂಡ ಶೇರ್ ಮಾಡಿ. ನಿಮ್ಮ ಫೇವ್ರೆಟ್ ಹೀರೋಗಳು ಇರ್ತಾರೆ. ಸೊ ಅವ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಯಾವುದೇ ರೀತಿಯ ಕೆಟ್ಟದಾದಂತಹ ಅಭಿಪ್ರಾಯಗಳನ್ನ ಹೇಳ್ತಿಲ್ಲ. ನಾನು ಎಲ್ಲಾ ಸೂಪರ್ ಸ್ಟಾರ್ಗಳನ್ನು ಕೇಳ್ಕೊಂತಿರೋದೇನು ಅಂದ್ರೆ 6 ವರ್ಷದಿಂದ ಕಾಯ್ತಾ ಇರುವಂತಹ ಪ್ರೊಡ್ಯೂಸರ್ಸ್ ಒಂದು ಸಹಾಯಧನ, ಒಂದು ಸಬ್ಸಿಡಿಗೋಸ್ಕರ, ಆ ಸಬ್ಸಿಡಿ ಕ್ಲಿಯರ್ ಆಗ್ಲಿ, ಅವ್ರಿಗೆ ಯಾವುದೋ ಒಂದು ಕಷ್ಟಕ್ಕೆ ಯೂಸ್ ಆಗುತ್ತೆ. ಯಾಕಂದ್ರೆ 1 ಕೋಟಿ ಆಗ್ಬಿಟ್ಟು ಲಾಸ್ ಮಾಡ್ಕೊಂಡಿರ್ತಾರೆ, ಒಂದು 10 ಲಕ್ಷನಾದ್ರೂ ಬಂದ್ರೆ ಅವ್ರ ಜೀವನಕ್ಕೇನೋ ಒಂದು ಆಗುತ್ತೆ ಅಂತ ನನಗೆ ಅನಿಸ್ತು. ಅದಕ್ಕೆ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ತುಂಬಾ ದಿವಸದಿಂದ ಮನಸ್ಸು ಕೊರಿತಾ ಇತ್ತು. ಸೊ ಹಾಗಾಗಿ ವಿಡಿಯೋ ಮಾಡಿದೆ. ಆಮೇಲೆ ಇನ್ನೊಂದು ಕಾರಣ, ಮೊನ್ನೆ ತಾನೇ ರೂಪಾಯಿಯರ್ ಅವರು ಇದ್ರ ಬಗ್ಗೆ ಒಂದು ಸ್ಟ್ರೈಕ್ ಮಾಡಿದ್ರು. ಒಂದು ಲೇಡಿ ಪ್ರೊಡ್ಯೂಸರು, ಲೇಡಿ ಡೈರೆಕ್ಟರ್ ಬಂದು ನಿಂತ್ಕೊಂಡು ರೋಡಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಅವ್ರ ಕೈಲಿ ಆಗಲ್ಲ ಅಂತಲ್ಲ, ಅವರು ಮನವಿ ಕೊಡ್ಬೋದು, ಏನೇ ಮಾಡ್ಬೋದು. ಬಟ್ ದಿ ಪವರ್ ಅನ್ನೋದೊಂದು ಇರುತ್ತೆ ಗೊತ್ತಾ, ಅದು ಸೆಲೆಬ್ರಿಟೀಸ್ ಕೈಲಿ ಇರುತ್ತೆ. ಸೊ ಯಾರು ಆ ಸೆಲೆಬ್ರಿಟೀಸ್ಗಳು ಅವ್ರನ್ನ ಟ್ಯಾಗ್ ಮಾಡಿ, ನೀವು ಅಷ್ಟೇ ವ್ಯೂವರ್ಸು ನೀವು ಫ್ಯಾನ್ ಆಗಿ ಹೇಳ್ಬೋದು ನಮ್ಮ ಹೀರೋ ಇದನ್ನ ಸಾಲ್ವ್ ಮಾಡ್ಬೋದು ಅಂತ. ಸೊ ಯಾವ ಹೀರೋ ಈ ವಿಚಾರನ ಸಾಲ್ವ್ ಮಾಡ್ಬೋದು, ಸಾಲ್ವ್ ಮಾಡ್ತಾರೆ. ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಆಕ್ಷನ್ ತಗೊಳ್ತಾರೆ. ಇಮಿಡಿಯೇಟ್ಲಿ ಬಡಪಾಯಿ ಪ್ರೊಡ್ಯೂಸರ್ಗಳೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಡಪಾಯಿ ಪ್ರೊಡ್ಯೂಸರ್ಗಳಿಗೆ ಅವರ ಸಬ್ಸಿಡಿಗಳನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತಾರೆ. ಕಾಮೆಂಟ್ ಮಾಡಿ. ಇದರ ಜೊತೆಗೆ 2018 ಅನ್ಸುತ್ತೆ ಸ್ಟೇಟ್ ಅವಾರ್ಡ್ ಲಾಸ್ಟ್ ಆಗಿ ಬಂದಿರೋದು. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸ್ಟೇಟ್ ಅವಾರ್ಡ್ಗಳು ಯಾಕೆ ಕೊಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ, ಸ್ಟೇಟ್ ಅವಾರ್ಡ್ ಫಂಕ್ಷನ್ಸ್ಗಳು ಯಾಕೆ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮೊದಲು ನಮ್ಮ ಅನ್ನದಾತರು ಅಂತ ಹೇಳ್ತಾರೆ ದರ್ಶನ್ ಅವರು, ಯಾವಾಗಲೂ ನಮ್ಮ ಅನ್ನದಾತರು ಅಂತ ಹೇಳ್ತಾರೆ ಪ್ರೊಡ್ಯೂಸರು. ಅಂತ ಅನ್ನದಾತರು ಎಷ್ಟೋ ಜನಕ್ಕೆ ಅನ್ನ ಹಾಕಿರ್ತಾರೆ. ಯಾಕಂದ್ರೆ ಕೆಲವರು ಅನ್ಕೋಬಹುದು ಕೆಲವರು 10 ಲಕ್ಷದಲ್ಲಿ ಸಿನಿಮಾ ಮಾಡಿದ್ದಾರೆ, ಕೆಲವರು 5 ಲಕ್ಷದಲ್ಲಿ ಸಿನಿಮಾ ಮಾಡಿ ಸಬ್ಸಿಡಿಗೆ ಹಾಕಿರ್ತಾರೆ ಅಂತ. ಸರ್ 5 ಲಕ್ಷನೋ 10 ಲಕ್ಷನೋ ಅವ್ರು ಖರ್ಚು ಮಾಡಿರೋದು ಕನ್ನಡ ನೆಲದಲ್ಲಿ, ಅವ್ರು ಖರ್ಚು ಮಾಡಿರುವಂತದ್ದು ಕನ್ನಡ ಇಂಡಸ್ಟ್ರಿ. ಕನ್ನಡದ ಕ್ಯಾಮ್ರಾಮನ್ ತಗೊಂಡಿರ್ತಾರೆ, ಕನ್ನಡದ ಟೆಕ್ನಿಷಿಯನ್ ತಗೊಂಡಿರ್ತಾರೆ. ಅವರಿಗೆ 1000 ರೂಪಾಯಿ ಬೆಲೆ ಇದ್ರು 500 ರೂಪಾಯಿ ಕೊಟ್ಟು ಮಾಡಿಸಿರೋ ಸಿನಿಮಾನ ಗೊತ್ತಿಲ್ಲ. ಬಟ್ 500 ರೂಪಾಯಿ ಕೊಟ್ಟಿದ್ರು ಅಂದ್ರೂ ಅವ್ರ ಮನೆ ಊಟ ನಡೆದಿರುತ್ತೆ, ಅವ್ರ ಮನೆಗೆ ಏನೋ ಒಂದಕ್ಕೆ ಸಹಾಯ ಆಗಿರುತ್ತೆ. ಸೊ ಕನ್ನಡ
ಟೆಕ್ನಿಷಿಯನ್ ಇಟ್ಕೊಂಡು ಕನ್ನಡ ಸಿನಿಮಾ ಮಾಡಿದ್ದಾರೆ. ಸೊ ಕನ್ನಡದವರಿಗೆ ನೀವು ಸಬ್ಸಿಡಿನ ಕ್ಲಿಯರ್ ಕಟ್ ಆಗಿ ಕ್ಲಿಯರ್ ಮಾಡಿ ಅಂತ. ಹಾಗೆ ಈ ವಿಡಿಯೋನ ಯಾರಾದ್ರೂ ಸ್ಟಾರ್ಸ್ಗಳು ನೋಡಿದ್ರೆ ದಯವಿಟ್ಟು ಸರ್ ಕೈ ಮುಗಿದು ಕೇಳ್ಕೊಳ್ತೀನಿ, 6 ವರ್ಷದಿಂದ ಕಾಯ್ತಿರುವಂತಹ ಪ್ರೊಡ್ಯೂಸರ್ಗಳಿಗೆ ಒಂದು ಚಿಕ್ಕ ಸಹಾಯಧನನ ಕೊಡ್ಸೋಕೆ ಪ್ರಯತ್ನ ಪಡಿ. ನೀವು ಕೊಡ್ಸೋಕ್ಕಾಗುತ್ತೆ, ನಿಮ್ಮ ಕೈಲಿ ಕೆಪಾಸಿಟಿ ಇದೆ ಅನ್ನೋದು ನಮಗೆ ಗೊತ್ತು. ನೀವು ಒಂದು ಮಾತು ಹೇಳಿದ್ರೆ ಅದು ವಿತಿನ್ ಒಂದು 30 ಡೇಸಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಕೈ ಮುಗಿದು ಕೇಳ್ಕೊಳ್ತೀನಿ, ಪ್ರೊಡ್ಯೂಸರ್ಗೆ ಸಬ್ಸಿಡಿ ಅಮೌಂಟ್ ಕೊಡಿಸಿ, ಪ್ರೊಡ್ಯೂಸರ್ಗಳು ಒಳ್ಳೇದಾಗ್ಲಿ. ಪ್ರೊಡ್ಯೂಸರ್ಗಳು ನೆಕ್ಸ್ಟ್ ಬರಬೇಕಂದ್ರೆ ಒಂದು ಸಬ್ಸಿಡಿ ಅಮೌಂಟು ರಿಟರ್ನ್ಸ್ ಅನ್ನೋದು ಇದೆ ಅಂತ. ಕೆಲವರು ಹೊಸ ಪ್ರೊಡ್ಯೂಸರ್ಗಳು ಸಿನಿಮಾಗೆ ಬರಬೇಕು ಅಂತ ಇರ್ತಾರೆ. ಯಾರೇ ಆಗಲಿ ಬಿಸ್ನೆಸ್ ಮ್ಯಾನ್ ಅಂದಾಗ ಒಂದು ಅಮೌಂಟ್ ಹಾಕಿದ್ಮೇಲೆ ಏನಾದ್ರು ರಿಟರ್ನ್ಸ್ ಬರಬೇಕು ಅನ್ನೋದನ್ನೇ ಬಯಸ್ತಾರೆ. ಆ ರಿಟರ್ನ್ಸ್ ಬರಲಿಲ್ಲ ಅಂದ್ರೆ ಯಾರು ನೆಕ್ಸ್ಟ್ ಸಿನಿಮಾ ಮಾಡಲ್ಲ. ಸೊ ಅವ್ರಿಗೆ ಏನಾದ್ರೂ ಒಂದು ರಿಟರ್ನ್ಸ್ ಕೊಡಬೇಕು, ಅದು ಈ ಸಬ್ಸಿಡಿ ರೂಪದಲ್ಲಾದ್ರೂ ಕೊಡಿ. ಅದನ್ನ ಹಿಡ್ಕೊಂಡಾದ್ರೂ ಮತ್ತೆ ಇನ್ನೊಂದು ಸಿನಿಮಾ ಮಾಡ್ಬೋದು, ನೆಕ್ಸ್ಟ್ ಸಿನಿಮಾ ನಾನು ಗೆಲ್ತೀನಿ ಅಂತ ಏನೋ ಟ್ರೈ ಮಾಡ್ಬೋದು. ದಯವಿಟ್ಟು ಈ ಸಬ್ಸಿಡಿ ಅಮೌಂಟ್ ಅನ್ನೋ ವಿಚಾರನ ಬೇಗ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಯಾವ್ಯಾವ ಸೆಲೆಬ್ರಿಟೀಸ್ ಫೋಟೋ ಹಾಕಿದ್ದೀನಿ ಪ್ರತಿಯೊಬ್ಬರಿಗೂ ನಾನು ಟ್ಯಾಗ್ ಮಾಡ್ತೀನಿ. ಸೊ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನನಗೂ ನಂಬಿಕೆ ಇದೆ. ಸೊ ಆ ನಂಬಿಕೆಯಲ್ಲೇ ಕಾಯ್ತಾ ಇದ್ದೀನಿ. ಸೊ ಎಲ್ಲ ಪ್ರೊಡ್ಯೂಸರ್ಗಳಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದ.